ಎಲ್ಲರಿಗೂ ನಮಸ್ತೆ, ಹಾಗೆ ಧನ್ಯವಾದಗಳು. ಏನಕ್ಕಪ್ಪ ಅಂತಂದರೆ, ನಿನ್ನೆ ನನ್ನ ಇನ್ಸ್ಟಾದಲ್ಲಿ 10K ಫಾಲೋವರ್ಸ್ ಕಂಪ್ಲೀಟ್ ಆಗಿದೆ. 10,000 ಜನ ನನ್ನ ಫಾಲೋವರ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಅದರಿಂದ ಏನಪ್ಪ ವಿಶೇಷ ಅಂತಂದರೆ, ನಾವು ನಿನ್ನೆ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಆದರೆ ಆಗಲಿಲ್ಲ. ಸ್ವಲ್ಪ ಕೆಲಸಗಳಿತ್ತು ನಮಗೆ, ಅದರಿಂದಾಗಿ ಇವತ್ತು ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವ ರೀತಿ ಅಂತಂದರೆ, ನಾವು ಕೇಕೆಲ್ಲ ಕಟ್ ಮಾಡ್ಸೋಕ್ಕೆ ನಮಗೆ ಮನಸ್ಸು ಒಪ್ಪಿಲ್ಲ. ಬರೀ ನಮ್ಮಿಬ್ರಿಗೆ ಮಾತ್ರ ಖುಷಿ ಸಿಗುತ್ತೆ ಅದ್ರಾಗೆ. ಅದಕ್ಕೆ ನನ್ನ ಮಕ್ಕಳು ಇರೋರು ನನಗೆ ಸ್ವಲ್ಪ ಮನಸ್ಸು ಚೇಂಜ್ ಮಾಡಿದ್ರು. ನಾನು ಕೂಡ ಇವರು ಹೊಟ್ಟೆ ಹಸ್ದಾಗ ಊಟ ಹಾಕ್ತೀವಿ, ಇಬ್ಬರೂ ಅಷ್ಟೇ 3 ಹೊತ್ತು ಊಟ ಹಾಕ್ತೀವಿ. ಈಚೆಗಡೆ ಇರೋ ಶ್ವಾನಗಳಿಗೆ ಪಾಪ ಯಾರೂ ಊಟ ಹಾಕಲ್ಲ. ಅದರಿಂದ ನಮ್ಮ ಕೈಲಿ ಎಷ್ಟು ಸಹಾಯ ಆಗುತ್ತೋ ಅದನ್ನು ಇವತ್ತು ಮಾಡೋಣ ಅಂತ ಹೊರಟಿದ್ದೀವಿ. ಅದರಲ್ಲಿ ನನಗೆ ತುಂಬ ಖುಷಿ ಸಿಗುತ್ತೆ. ನನಗೆ ಮನುಷ್ಯನಿಗೆ ಮಾಡಬೇಕು ಅಂತ ಅನ್ಸೋದೇ ಇಲ್ಲ. ಮೊದಲನೇದಾಗಿ ನನಗೆ ಪ್ರಾಣಿಗಳಿಗೆ ಮಾಡಬೇಕು ಅಂತಂದರೆ ನನಗೆ ತುಂಬ ಇಷ್ಟ. ಅದರಲ್ಲಿ ನನಗೆ ತುಂಬ ಖುಷಿ ಕೊಡುತ್ತೆ. ಅದರಿಂದಾಗಿ ಹಸ್ತಿರೋ ಶ್ವಾನಗಳಿಗೆ ಇವತ್ತು ನಾನು ಒಂದೊತ್ತು ಊಟ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು. ನಮಗೆ ಏನು ಅಂತಂದರೆ, ಶ್ವಾನಗಳ ಕಂಡ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ. ಹೋಗೋ ಕೆಲಸ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿ ಅಷ್ಟೇ ನಾವು ಕೇಳ್ಕೊಳ್ಳೋದು. ಹೋಗೋ ಕೆಲಸ ಚೆನ್ನಾಗಾಗಲಿ. ಎಲ್ರಿಗೂ ಧನ್ಯವಾದಗಳು. ನಾವು ಸುಮಾರು ಸಲ ಗಮನಿಸಿದ್ದೀವಿ, ನಾವೊಂದು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಿರ್ತೀವಿ. ಅವಾಗವಾಗ ಅಲ್ಲಿಗೆ ಹೋದಾಗೆಲ್ಲನೂ ಸುಮಾರು ಶ್ವಾನಗಳು ನಮ್ಮನ್ನ ನೋಡ್ತಾನೆ ಇರ್ತವೆ. ಆಗ ನೋಡಿದಾಗೆಲ್ಲ ನಮಗೆ ಹೊಟ್ಟೆ ಕಳ್ಳೆಲ್ಲ ಚುರ್ ಅನ್ನುತ್ತೆ. ಏನಾದ್ರು ತಗೋಗ್ಬೇಕಾಗಿತ್ತು, ಬರೀ ಕೈಲಿ ಹೊಂಟೋಗ್ಬಿಟ್ವಲ್ಲ ಅಂತ ಸುಮಾರು ಸಲ ಅನಿಸಿದೆ. ಆಮೇಲೆ ನನ್ನ ಮಗನ ಹುಟ್ಟುಹಬ್ಬದ ದಿನವೂ ಕೂಡ ನಾವು ಅದೇ ರೀತಿ ಮಾಡಿದ್ವಿ. ಇವಾಗ 10,000 ಜನ ನಾನು ಕಂಪ್ಲೀಟ್ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ಸತತ 8 ವರ್ಷ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕಷ್ಟಪಟ್ಟಿದ್ದೀನಿ. ಅದಕ್ಕೆ ಇವತ್ತು ನನಗೆ ಪ್ರತಿಫಲ ಸಿಕ್ಕಿದೆ. ಅದಕ್ಕೆಲ್ಲ ಕಾರಣ ನಾನು ಬೇಡಿದ್ದಂಥ ನನ್ನ ಬಸವಪ್ಪನೇ ಕಾರಣ. ಅವ್ರಿಗೂ ಅಷ್ಟೇ ಪ್ರಾಣಿ ಅಂದರೆ ಭಾರಿ ಖುಷಿ. ಆಮೇಲೆ ನಮ್ಮನೆ ದೇವ್ರಿಗೂ ಕೂಡ ಶ್ವಾನ, ನಮ್ಮನೆ ದೇವ್ರಿಗೆ ಶ್ವಾನನೇ ವಾಹನ. ಯಾವಾಗ್ಲೂ ಅವ್ರಿಗೆ ಮಾಡಿದ್ರೆ ನಾವು ದೇವ್ರಿಗೆ ಮಾಡ್ದಂಗೆ, ಎಲ್ಲೋದ್ರೂ ಅಷ್ಟೇ. ಅದಕ್ಕೆ ಚಿಂಚನಗಿರಿಲಿ ಹೆಂಗೆ 2 ಶ್ವಾನ ಇತ್ತು, ಹಂಗೆ ನಮ್ಮ ಮನೇಲೂ ಕೂಡ 2 ಶ್ವಾನ ಐತೆ. ಅದರಿಂದ ಬೇರೆ ನಾಯಿಗಳನ್ನ ನೋಡಿದ್ರೆ ನಮ್ಗೊಂದು ಸ್ವಲ್ಪ ಹೊಟ್ಟೆ ಉರಿಯುತ್ತೆ. ಅದು ನೋಡಿದಾಗೆಲ್ಲ ಕಳ್ಳೆಲ್ಲ ಚುರ್ರನ್ನು ತಳುನೇ ಬರೋಂಗಾಗುತ್ತೆ. ಅದಕ್ಕೆ ಇವತ್ತು ನಾವು ಹೋಗಿ ಎಲ್ಲ ನಾಯಿಗಳಿಗೂ ಸ್ವಲ್ಪ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದಕ್ಕೆಲ್ಲ ನಿಮಗೆ ಖುಷಿ ಅನಿಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಈಗ ನಾವು ಮನೆಯಿಂದ ಹೊರಟಿದ್ದೀವಿ. ಹಂಗೆ ಹೋಗ್ತಾ ಬೇಕ್ರಿನಲ್ಲಿ ಬನ್ಗಳು ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಗೊತ್ತೈತಿ. ಹಾಯ್ ಮಾಡೋಣ. ಬನ್ನಿ, ಒಂದೆರಡು ಬನ್ನಿಲ್ಲ ಕೊಡು. ಎಗ್ಗಿಸ್ಕೊಳ್ಳಿ. ನಾನು ಇನ್ನೊಂದು ಬೇಕಲ್ಲ ನನಗೆ. ಹಾಕು ಇನ್ನೊಂದು.
ಏ ಕಳ್ರ ಮೂರವೇ ಓ ನೀವು ಬಂತಿನೋರಲ್ವ ನೀವು ಕೊಡು ತಿಂತಕಣ ಅದೇನು ಶಾಸ್ತ್ರ ಕೇಳ್ಬೇಕಾ ಅಲ್ಲಿ ಇನ್ನೊಂದು ಕೊಡು ನನಗೆ ಕೆಳಗೆ ಹಾಕಿರೋ ತಿಂತಿಲ್ವಲ್ಲ ನಾನಂದೆ ಕಿತ್ತಾಡ್ತವೆ ಅಂತ ಎಲ್ಲನೂ ಒಂದಕ್ಕೆ ಹಾಕ್ಬಿಟ್ಟು ಬಂದಿದ್ಯೆ ಏಯ್ ಒಬ್ಬೊಬ್ರು ಒಂದೊಂದು ಎತ್ಕೊ ತಿನ್ರೋ ಓಹೋ ಬಾಯ್ ಬಾಯ್ ಅಲ್ಲಿ ನಿಧಾನಕ್ಕೆ ಹೆಂಗೋಯ್ತೈತೆ ಅದು ಸಿನಿಮಾ ನಿಧಾನಕ್ಕೆ ಹೋಯ್ತೈತೆ ಸೈಲೆಂಟ್ ಕಿಲ್ಲರು ಎತ್ಕೋ ಪಾಪ ತಿನ್ನ ನೀನು ಎತ್ಕೋ ತಿನ್ನಿ ಎಲ್ಲ ಹಾಕೋದಕ್ಕೆ ಇನ್ನೊಂದು ಫಸ್ಟ್ ನೀನು ಮುಗಿಸ್ತಾ ಯಾರು ಅಂತ ಯುದ್ಧ ನಡೆಯುತ್ತೆ ತಿಂದೈತ ಇದು ಇಲ್ಲ 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 ಹಿಡ್ಕೋ ಏ ಬಾ ಕೈ ಕೊಡು ಬಾಯ್ ಕೊಡು ಏನು ಮಾಡೋದಕ್ಕೆ ನೋಡಿದ್ರೆ ಬೈತೇವೆಲ್ಲ ಹ್ಞೂ ಗೊತ್ತು ಆಯ್ತು ನೀರು ಕಚ್ಚಡ ವಾ ಇಲ್ಲ ಕೀ ಬೀಳಿಸ್ತು ಹಿಡ್ಕೋ ಈಗ ಇದೇನು ಮಾಡಲ್ಲ ತಾಳ್ಮೆ ಇಲ್ಲ ಒಬ್ರು ಪಡಿಸ್ತಾವೆ ನೀನ್ ನೋಡುದು ನೋಡ್ಲಿ ಇಲ್ಲ ಕ್ಯಾಮ್ರಾ ನೋಡ್ಲು ಎಲ್ಲಿ ಹಿಡ್ಕತ್ತೋಡಿರೋದೇ ಗೊತ್ತಾಯ್ತಲ್ಲ ಇವಾಗ ಎಲ್ಲಿ ತೋರಿಸ್ಲಾ ವಿಡಿಯೋ ತೋರಿಸ್ಲಾ ಅದಕ್ಕೆ ಆಯನು ಕೊಡಲ್ಲ ಇಬ್ರಿಗೂ ಕೊಡಲ್ಲ ಈಗ ಮನೆಗೆ ಬಂದು ನನ್ನ ಮಗನಿಗೂ ಬ್ರೆಡ್ ತಿನ್ನಿಸ್ಬಿಟ್ಟು ನಾವು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಈಗ ಹೊರಡ್ತಾ ಇದ್ದೀವಿ. ತಿರುಪನ ಬೇಕರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಕನಕನ ಕಿಂಡಿ ಹಂಗೆ ಬಗ್ಗಿ ನೋಡ್ತಾ ಇರ್ತಾನೆ ನೀವು ಕಿಟಕಿಲಿ. ಎಲ್ಲ ಶ್ವಾನಗಳಿಗೂ ಬ್ರೆಡ್ಡು ಕೊಟ್ಬಿಟ್ಟು ಬಂದಿದ್ದಾಯಿತು. ನಾವು ಕೂಡ ಹೋಗಿ ಬೇಕ್ರಿಲಿ ಹೋಗಿ ಕೇಕ್ ತಿನ್ಕೊಂಡು ಬಂದ್ವಿ. ಯಾರೆಲ್ಲ ನನ್ನ ವಿಡಿಯೋ ನೋಡಿ ಇಷ್ಟಪಟ್ಟಿದ್ದೀರಾ ಲೈಕ್ ಮಾಡಿ. ಥ್ಯಾಂಕ್ ಯು.